KCET ಹಾಗೆ ನೀಟ್ ಆಪ್ಷನ್ ಎಂಟ್ರಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ? ಮಾರ್ಕ್ 2 ಆಪ್ಷನ್ ಎಂಟ್ರಿ ನಾಳೆಯಿಂದ ಸ್ಟಾರ್ಟ್ ಆಗುತ್ತಾ? ಯಾಕೆಂದರೆ ನೀವು ನೀಟ್ಗೆ ಅಪ್ಲಿಕೇಶನ್ ಫಾರ್ಮನ್ನು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಸ್ಟ್ 19 ಅಂದರೆ ಇವತ್ತು ಮಧ್ಯರಾತ್ರಿ 12 ಗಂಟೆಗೆ ಕ್ಲೋಸ್ ಆಗ್ತಾ ಇದೆ, ಹೌದಾ? ಹಾಗಾದರೆ ನಾಳೆಯಿಂದ ನಾವು ಆಪ್ಷನ್ ಎಂಟ್ರಿ ಮಾಡ್ಬೋದಾ? MCC ಶೆಡ್ಯೂಲ್ ಪ್ರಕಾರ ಆಗಸ್ಟ್ 23ನೇ ತಾರೀಕು ಫಸ್ಟ್ ರೌಂಡ್ ನೀಟ್ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಅಷ್ಟರ ಒಳಗಡೆ ಇಲ್ಲಿ KA ಆಪ್ಷನ್ ಎಂಟ್ರಿ ಲಿಂಕನ್ನು ಪ್ರೊವೈಡ್ ಮಾಡಬೇಕಾಗಿತ್ತು. ಸೀಟ್ ಮೆಟ್ರಿಕ್ಸನ್ನು ಬಿಡಬೇಕು, ಫೀಸ್ ಸ್ಟ್ರಕ್ಚರ್ನ ಬಿಡಬೇಕು. 10% ಬೇರೆ ಸರಿ ರೈಸ್ ಆಗಿದೆ ಫೀಸ್ ಸ್ಟ್ರಕ್ಚರ್. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್ ಇದೆ. ಹಾಗಾಗಿ KA ಕಡೆಯಿಂದ ಇನ್ನೂ ಯಾವುದೇ ರೀತಿ ಹೊಸ ಅಪ್ಡೇಟ್ಗಳು ಬಂದಿಲ್ಲ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು, ಅದು ರಿಸಲ್ಟ್ನ ಕೊಡಬೇಕು. ಆ ರಿಸಲ್ಟ್ ಕೊಟ್ಟ ಮೇಲೆ ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿನ ರಿಯಲ್ ಆಪ್ಷನ್ ಎಂಟ್ರಿನ ಮಾಡಬೇಕು, ಅದು ರಿಸಲ್ಟ್ ಸಹ ಬರಬೇಕು. ಬಟ್ MCC ಶೆಡ್ಯೂಲ್ ಪ್ರಕಾರ ಆಗಸ್ಟ್ 29ನೇ ತಾರೀಕಿಗೆ ಫಸ್ಟ್ ರೌಂಡ್ ರಿಸಲ್ಟನ್ನು ಕೊಡಬೇಕು ಅಂತ ಇದೆ. ಸೆಪ್ಟೆಂಬರ್ 5ನೇ ತಾರೀಕು ಒಳಗಡೆ ಅಡ್ಮಿಷನ್ ಪ್ರಕ್ರಿಯೆ ಮುಗಿಬೇಕು ಫಸ್ಟ್ ರೌಂಡ್ ಅಂತ ಇದೆ. ಬಟ್ ಎನಿವೇ KA ಇನ್ನು ಯಾಕೋ ತಡ ಮಾಡ್ತಾ ಇದೆ. ಇದು ಏನಕ್ಕೆ ಡಿಲೇ ಆಯಿತು ಅಂದರೆ ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಮತ್ತೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತು. ಮಾರ್ಕ್ ರೌಂಡ್ 2ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಡಿಲೇ ಆಗುತ್ತೆ. ನೆಕ್ಸ್ಟು ರೌಂಡ್ 1ಗೆ ರಿಯಲ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಡಿಲೇ ಆಗುತ್ತೆ. ಬಟ್ ಎನಿವೇ ನಾಳೆ ಲಿಂಕ್ ಅಂತೂ ಪ್ರೊವೈಡ್ ಆಗೋ ಚಾನ್ಸಸ್ ಇದೆ. ಈ ಕಮ್ಮಿಂಗ್ ವೀಕ್ ಇದೆಯಲ್ಲ, ಸೊ ಇಟ್ ಇಸ್ ಎ ಭಾಳ ಕ್ರೂಷಿಯಲ್ ಟೈಮ್. ಹಾಗಾಗಿ ನೀವು ವೆಬ್ಸೈಟ್ನ ವಿಸಿಟ್ ಮಾಡ್ತಿರ್ಬೇಕಾಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ KCET ಬಗ್ಗೆ ಹಾಗೆ ನೀಟ್ ಬಗ್ಗೆ ಅಪ್ಡೇಟ್ ಬಂದಾಗ ನಾವು ಅದನ್ನು ವಿಡಿಯೋ ಮಾಡಿ ತಿಳಿಸ್ತೀವಿ.